ಇರ್ಬೋದು ಇವು ಮೈಲಾರಲಿಂಗೇಶ್ವರನ ಪಾದಗಳು. ಮೈಲಾರಲಿಂಗೇಶ್ವರನ ಭಕ್ತರು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ ಪಡಿತಾ ಇದ್ದಾರೆ. ಇಲ್ಲಿಯ ಮುಖ್ಯ ಆಕರ್ಷಣೆಯ ಎಂದರೆ ಗೊರವ ಮತ್ತು ಗೊರವತಿಯರು. ಅವರು ತಮ್ಮ ಚಾಟಿಯಿಂದ ತಮ್ಮ ದೇಹವನ್ನು ಒಡೆದುಕೊಳ್ಳುತ್ತಾ ಇರ್ತಾರೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಗೊರವಪ್ಪ ತನ್ನ ಚಾಟಿಯಿಂದ ತನ್ನ ದೇಹವನ್ನು ಒಡೆದುಕೊಳ್ತಾ ಇದ್ದಾನೆ. ಪ್ರತಿನಿತ್ಯವೂ ಕೂಡ ಇದೇ ರೀತಿಯಲ್ಲಿ ಜನ ಸೇರ್ತಾ ಇರ್ತಾರೆ ದೇವರ ದರ್ಶನ ಪಡೆಯಲು. ದೋಣಿ ಅಂತಾರೆ ಇವತ್ತು. ದೋಣಿ ಅಂದ್ರೆ ಒಂದ್ ಮನೆಗೆ ಎಷ್ಟು ದೋಣಿ ಇರ್ತಾವ? ಒಂದ್ ಮನ್ಯಾಗ 11 ಇರ್ತಾವ್ರಿ, 5 ಇರ್ತಾವ. ಅವ್ರವ್ರ ಕೈಕೆ ಅದು ಭಕ್ತರು ಅವ್ರವ್ರು ಎಷ್ಟಿಷ್ಟು ಕೊಡ್ಸಿರ್ತಾರ ಅಷ್ಟಿಷ್ಟು ಅವ್ರ ಸೇವೆ ಬೇಡಿಕೆಂದಿರ್ತಾರೆ ಭಕ್ತರು. ಹಂಗಾಗಿ ಅವ್ರು ಕೈಕೆ ಮಾಡ್ಬೇಕಂತಂದು ಕೊಡಿಸ್ತಾರೆ. ನಾವು ಗೊರ ಮರಲ್ಲ, ಇಲ್ಲಿ ಬಂದು ದೋಣಿ ತುಂಬಿಸಿ ಅವ್ರದ್ದು ಏನೈತೆ ಮೀಸಲು ಬುತ್ತಿ ತಂದಿರ್ತಾರೆ. ಅಲ್ಲಿಂದ ಮೀಸಲು ಬುತ್ತಿ ತಂದಿರ್ತಾರೆ, ಅದನ್ನೆಲ್ಲ ತುಂಬಿಸ್ತಾರೆ. ತುಂಬಿಸಿ ಅದಕ್ಕೆ ಕುಂಕುಮ ಬಂಡ್ರ ಹಚ್ಚಿ ಪೂಜೆ ಮಾಡಿ ನಾವು ಅವ್ರಿಗೆ ಇಷ್ಟು ಇದು ಅಂತ ಕೊಡ್ತಾಯಿವಿ, ಬೀಜ ಬುತ್ತಿ ಅಂತ. ಅದನ್ನು ತಗೊಂಡೋಗಿ ಹೊಲದಾಗ ಅವರು ಮಣಿಸ್ತಾರೆ. ಈ ದೋಣಿನ ಎಲ್ಲ ಜನರು ಮಾಡ್ತಾರೆ. ಎಲ್ಲರ ಜನ ಅಂದ್ರು ಗೊರಪ್ಪಗಳು ನಾವು ಇಲ್ಲಿ ಕಾಯ್ಕೆ ಮಾಡ್ತಾರೆ. ಗೊರಪ್ಪರು ಕಾಯ್ಕೆ ಮಾಡೋರು ಅಷ್ಟ ದೋಣಿ ಇಡ್ತಾರೆ. ಅಂದ್ರೆ ಈಗ ನಿಮ್ಮ ಮನೆಗೆ ಗೊರವಪ್ಪನ? ಹ್ಞೂ ರೀ, ಗೊರಪ್ಪರ ಅದಾರ. ನಾವು ಅವ್ರ ಮನೆ ಹೆಂಡ್ರಲ್ಲ, ಅವ್ರ ಹೆಂಡ್ರು ನಾವು ಗೊರಮ್ಮರ ಅಂತ. ಇದು ನಮ್ಮ ಕಾಯ್ಕೆ ಮಾಡೋದು, ನಾವು ಮಾಡಲೇಬೇಕ್ರಿ ಅರ್ಜುನ ಸೇವೆನ. ಆ ಥರ ಭಕ್ತರು ಎಲ್ಲರೂ ಬಂದಾರು. ಈಗ ದೋಣಿ ಸೇವೆ ಅಂತಂದು ದೋಣಿ ಎಲ್ಲ ತುಂಬಿಸ್ತಾರೆ. ದೋಣಿ ತುಂಬಿಸಿದಾಗ ನಾವು ಎಲ್ಲ ತಗೊಂಡೋಗಿ ಮನೆಗೆ ಹೋಗಿ ಊಟ ಮಾಡ್ತೀವಿ. ಉಳಿದದ್ದು ದನಕ್ಕೆ ಹಾಕ್ತೀವಿ, ಒಣಗಿಸ್ತಾರೆ. ಅದನ್ನೆಲ್ಲ ದನಕ್ಕೆ ಮಾಡಿ ಒಣಗಿಸಿ ದನಕ್ಕೆ ಹಾಕ್ತಾರೆ. ಫುಡ್ಡು ಅಂತ ಅದನ್ನು ಹಾಕ್ತಾರೆ. ಅವ್ರಿಗೆಲ್ಲರಿಗೂ ಏನಂತಾರೆ? ಗೋರಮರ ಅಂತಾರೆ. ಗೋರಮರ ಅಂತಾರೆ. ಎಲ್ಲರೂ ಇಲ್ಲಿ ಮಾಡೋರೆಲ್ಲರೂ ಗೋರಮರ ರೀ ಸೇವೆನ. ಅಜ್ಜರವ್ರು ಯಾಕಂಗ ಚಾಟಿ ಇಟ್ಟಿಂದ ಹೊಡ್ಕೊಂತ ಇದಾರೆ? ಮೈಯಾಗ ಆರಾಮ್ ಬರೋಲ್ಲ. ಈಗ ನಿಮಗೆ ಹೊಡ್ಕೊಂತಾನೆ ಕುದುರೆಕಾರ ಇದು ಮಾಡ್ಕೊಂತಾನೆ ಅಂತಂದು ಬೇಡಿಕೆಂದಿರ್ತಾರ. ಅದಕ್ಕೆ ಅವರು ಚಾಕ್ರಿ ಮಾಡ್ತಿರ್ತಾರೆ. ಹಂಗೆ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ಆರಾಮ ಆಕತ್ತ. ಅವ್ರಿಗೆ ಅಂದರೆ ಯಾವಾಗೊಮ್ಮೆ ಈ ಥರ ಹಿಂಗೆ ಸೇವೆ ಸಲ್ಲಿಸ್ತಾರೆ ಅವರು? ಇಲ್ಲ, ಇದು ಭಾನುವಾರ ಗುರುವಾರ ಹುಣ್ಣಿಗೆ ಅವ್ರು ಚಾಕ್ರಿ ಮಾಡಲೇಬೇಕು. ಅವರು ಈಗ ಈ ಊರಾಗಲಿ ಬೇರೆ ಊರಾಗಲಿ ಅವ್ರ ಊರಾಗ ಅಲ್ಲಿ ಗುಡಿ ಇರ್ತಾವೆ, ಶುಗರ್ ಇರ್ತೈತಿ, ಅಲ್ಲಿ ಹೋಗಿ ಚಾಕ್ರಿ ಮಾಡೇ ಬರ್ತಾರೆ. ಏನಂತಾರೆ ಅವರಿಗೆ? ಅವ್ರಿಗೆ ಕುದುರೆಕಾರ, ಕುದುರೆಪ್ಪ ಕುದುರೆಕಾರ. ಎಲ್ಲ ಮಂತ್ಯಂದವರು ಎಲ್ಲರೂ ಆಗೋದಿಲ್ಲ. ಅವರು ಅವ್ರಿಗೆ ಚಾಕ್ರಿ ಮಾಡಲಿ ಅಂದ್ರೆ ಅವ್ರಿಗೆ ಆರಾಮ ಇರಲ್ಲ ಅವ್ರಿಗೆ. ಹಂಗಾಗಿ ಕಾಲಿಗೆ ಹೊಡ್ಕೊಂತಾರ ಅವರು. ಅವ್ರಿಗೆ ಕಾಲು ನೋವು ಆಗೋದಿಲ್ಲ. ಅದು ದೇವ್ರ ಆಶೀರ್ವಾದ ಇರ್ತದ. ಗೊರಪ್ಪಜರ, ನೀವು ಚಾಟಿ ಏಟಿಂದ ಹೊಡ್ಕೊಂಡ್ರಲ್ಲ, ಯಾಕೆ ಹೊಡ್ಕೊಂಡ್ರಿ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಹೇಳೋದೇನು ಕಾರಣಕ್ಕೆ ಏನು ನೋಡ್ರಿ, ಈ ಚಾಟಿ ಗೊರವು ನಾವು ಕುದುರೆಕಾರಿಂದ ಈ ಚಾಟಿ ನಾವು ಬೀಸಕ್ಕೆ ಕೊಟ್ಟಾನವ ನಮ್ಗೆ. ಯಾವ ಅಂದ್ರೆ ದುಷ್ಟ ಶಕ್ತಿಗಳು ಯಾವ ಬರಬಾರ್ದು, ಯಾವ ಭಕ್ತರಿಗೆ ಅದು ಇದಾಗಬಾರ್ದು ಅನ್ನೋ ಉದ್ದೇಶ. ದುಷ್ಟಶಕ್ತಿ ಇವು ದುಷ್ಟಶಕ್ತಿಗಳಿದೆ, ದೆವ್ವ ಪಿಸಾಸಿ ಅಂತಾರಲ್ಲ, ಆ ಶಕ್ತಿಗಳು ಯಾವುದಕ್ಕೆ ಈಗ ದುಡ್ಕೊಂಡು ತಿನ್ನೋರಿಗೆ ಅವ್ರಿಗೆ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಚಾಟಿ ಈ ಜೋಗಿ ಕೊಟ್ಟ ನಮ್ಗೆ. ನಿಮಗೆ ಏನಂತಾರೆ? ಕುದುರೆಕಾರ ಅಂತಾರೆ. ಕುದುರೆಕಾರ ಅಂತಾರೆ. ಅಂದ್ರೆ ನೀವು ಪ್ರತಿ ಭಾನುವಾರ ಗುರುವಾರ ಬಂದು ಈ ತರ ಸೇವೆ ಮಾಡ್ತೀರಿ? ನಾವು ನಮ್ಮ ಊರಾಗ ಮಾಡ್ತೀವಿ, ಇಲ್ಲಿ ಬರಂಗಿಲ್ಲ. ಇಲ್ಲೇ ಹುಣ್ಣಿಗೊಮ್ಮೆ ಬಂದು ನಾವು ಚಾಕ್ರಿ ಮಾಡ್ಕೊಂಡು ಹೋಗ್ತೀವಿ. ಹೌದ್ರಿ. ನಿಮಗೆ ಹಂಗ ಹೊಡ್ಕಂತೀರಲ್ಲ, ಕಾಲೇನು ನೋವು ಬರಲ್ರಿ? ಹೇಳ್ರಿ, ನಮ್ಗೆ ಏನಾಗಲ್ಲ. ಏನಾಗಲ್ಲ. ಒಳ್ಳೇದಾಗ್ತೈತ್ರಿ ಎಲ್ಲ ನಮ್ಗೆ ಚಲೋದಾಕತಿ. ನಾವು ಎಷ್ಟು ಸೇವೆ ಮಾಡ್ತೇವೆ ಅಷ್ಟು ನಮ್ಗೆ ಚಲೋನ ಆಕತಿ. ಮತ್ತೆ ಕೆಡಕಂತೂ ಆಗೋದಿಲ್ಲ. ನಾವು ಎಷ್ಟು ಇದನ್ನ ಜೋಗಿ ನಾವು ಭಿಕ್ಷಾ ಬೇಡ್ತೇವೆ ಅಷ್ಟು ನಮ್ಗೆ ಲಾಭ. ಇಲ್ಲ ನಾವು ಹೋಗ್ಲಿಲ್ಲ ಅಂದ್ರೆ ನಾವು ಮತ್ತೆ ಎಲ್ಲಿರ್ಬೇಕು, ನಮ್ಮ ನಲ್ಲೆ ಇಟ್ಟಿರ್ತಾನ ಅವ. ಅವ್ನ ಸೇವೆ ನಾವು ಮಾಡ್ಕೊಂತ ಹೋದ್ರೆ ಎಲ್ಲ ಶಕ್ತಿಗಳನ್ನು ದೂರ ಆಗೋಕ್ಕವು. ಯಾವ ಊರ ರೀ ನೀವು? ನಾವು ಕುಂದಗೋಳದಲ್ಲಿ. ಅಲ್ಲಿಂದ ಈಗ ಇಲ್ಲಿ ಬಂದಿರಿ? ಹ್ಞೂ.